ಬೆಂಗಳೂರಿನಿಂದ ಪುತ್ತೂರಿಗೆ ಪ್ರಯಾಣಿಕರನ್ನ ಕರೆತರುತ್ತಿದ್ದ ಖಾಸಗಿ ಬಸ್ ಪುತ್ತೂರಿಗೆ ತೆರಳದೆ ಮಾನಿ ಮೂಲಕ ದೇರಳಕಟ್ಟೆಗೆ ಸಾಗಿದ ಪರಿಣಾಮ ಪ್ರಯಾಣಿಕರು ತೊಂದರೆಗೀಡಾದ ಘಟನೆ ನಡೆದಿದೆ. ಈ ಬಗ್ಗೆ ಸಂತ್ರಸ್ತ ಮಹಿಳೆ ಸಾಮಾಜಿಕ ಮಾಧ್ಯಮಗಳಲ್ಲಿ ತಾವು ಅನುಭವಿಸಿದ ಸಮಸ್ಯೆಯ ಬಗ್ಗೆ ಹೇಳಿಕೊಂಡಿದ್ದಾರೆ. ಅದೀಗ ವೈರಲ್ ಆಗ್ತಾ ಇದೆ. ಸಾರಿಗೆ ವ್ಯವಸ್ಥೆಯ ನಿರ್ಲಕ್ಷ್ಯ ಮತ್ತು ಪ್ರಯಾಣಿಕರ ಸುರಕ್ಷತೆ ಕುರಿತು ಗಂಭೀರ ಪ್ರಶ್ನೆಗಳನ್ನು ಸಂತ್ರಸ್ತೆ ಎತ್ತಿದ್ದಾರೆ. ಕಾರ್ಕಳ ಮೂಲದ ರಮಿತಾ ಸೂರ್ಯವಂಶಿ ಎಂಬುವರು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹಂಚಿಕೊಂಡಿದ್ದು ತಾವು ಎದುರಿಸಿದ ತೊಂದರೆಗಳನ್ನು ವಿವರಿಸಿದ್ದಾರೆ. ಅವರು ನೀಡಿದ ಮಾಹಿತಿಯಂತೆ ಬೆಂಗಳೂರಿನಿಂದ ಪುತ್ತೂರಿಗೆ ಪ್ರಯಾಣಿಸಲು ಖಾಸಗಿ ಬಸ್ ಅನ್ನು ಬುಕ್ ಮಾಡಿದ್ದರು. ಪ್ರಯಾಣದ ದಿನ ಸಂಜೆ ತಾವು ಹತ್ತಬೇಕಿದ್ದ ಬಸ್ ಕೆಟ್ಟು ಹೋಗಿದೆ ಎಂಬ ಕರೆ ಬಂದಿದ್ದು ಮೆಜೆಸ್ಟಿಕ್ನಿಂದ ಮತ್ತೊಂದು ಬಸ್ ಹಿಡಿಯುವಂತೆ ತಿಳಿಸಲಾಗಿದೆ. ಅದಕ್ಕಾಗಿ ಬೇರೆ ಬಸ್ ಪಿಕ್ ಮಾಡಲು ವಾಹನವನ್ನು ಕಳುಹಿಸಲಾಗಿತ್ತು. ಮೆಜೆಸ್ಟಿಕ್ಗೆ ತಲುಪಿದ ಬಳಿಕ ನೀಡಲಾದ ಬಸ್ನಲ್ಲಿ ಬುಕ್ ಮಾಡಿದ ಸೀಟುಗಳೇ ನೀಡಲಾಗಿದ್ದರೂ ಆ ಬಸ್ ಪುತ್ತೂರಿಗೆ ಹೋಗುವುದಿಲ್ಲ ಎಂಬ ಅನುಮಾನ ವ್ಯಕ್ತವಾಗಿದೆ. ಸಿಬ್ಬಂದಿಯಿಂದ ಪುತ್ತೂರಿನಲ್ಲಿ ಇಳಿಸಲಾಗುತ್ತದೆ ಎಂಬ ಭರವಸೆ ನೀಡಲಾಗಿದ್ದರೂ ಪ್ರಯಾಣದ ವೇಳೆ ಬಸ್ ಮಾಣಿ ಮಾರ್ಗವಾಗಿ ದೇರಳಕಟ್ಟೆಯತ್ತ ಸಾಗುತ್ತಿರುವುದು ಗಮನಕ್ಕೆ ಬಂದಿದೆ. ಈ ಬಗ್ಗೆ ಪ್ರಶ್ನಿಸಿದಾಗ ಬಸ್ ಪುತ್ತೂರಿಗೆ ಹೋಗುವುದಿಲ್ಲ, ಬೀಚ್ ರೋಡ್ ಅಥವಾ ಮಂಗಳೂರಿನಲ್ಲಿ ಇಳಿಯಬೇಕೆಂದು ಸಿಬ್ಬಂದಿ ತಿಳಿಸಿದ್ದಾಗಿ ಅವರು ಆರೋಪಿಸಿದ್ದಾರೆ. ಮಕ್ಕಳೊಂದಿಗೆ ಪ್ರಯಾಣಿಸುತ್ತಿದ್ದ ಕಾರಣ ತೀವ್ರ ಆತಂಕ ಅನುಭವಿಸಿದ್ದಾಗಿ ತಿಳಿಸಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಬಸ್ ಸಂಸ್ಥೆಯ ನಿರ್ವಹಣೆಯಲ್ಲಿ ಗೊಂದಲ ಹಾಗೂ ಪ್ರಯಾಣಿಕರಿಗೆ ನೀಡಲಾಗುವ ತಪ್ಪು ಮಾಹಿತಿಯಿಂದ ಇಂತಹ ಸಮಸ್ಯೆಗಳು ಉಂಟಾಗುತ್ತಿವೆ ಎಂಬ ಆಕ್ಷೇಪ ಕೇಳಿಬಂದಿದೆ. ಪ್ರಯಾಣಿಕರ ಸುರಕ್ಷತೆ ಮತ್ತು ಸೇವಾ ಗುಣಮಟ್ಟದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಬ್ಯಾಂಗ್ಳೂರಿಂದ ಪುತ್ತೂರಿಗೆ ಅಂತ ಹೇಳಿ ಬಸ್ ಬುಕ್ ಆಗಿರ್ತದೆ. ಬಸ್ ಬುಕ್ ಆಗಿದ್ದಾಗ ಸಂಜೆ ಒಂದು 5:30 ಹೊತ್ತಿಗೆ ನನಗೆ ಕಾಲ್ ಬರ್ತದೆ, ಮೇಡಮ್ ನಿಮ್ದು ಹೆಬ್ಬಾಳದಿಂದ ಹತ್ತುವಂತಹ ಬಸ್ ಕೆಟ್ಟು ಹೋಗಿದೆ, ನೀವು ಮೆಜೆಸ್ಟಿಕ್ ಇಂದ ನಮ್ಮ ಇನ್ನೊಂದು ಬಸ್ ಅನ್ನು ನೀವು ಕ್ಯಾಚ್ ಮಾಡಬೇಕು, ಪಿಕಪ್ ಗಾಡಿ ಕಳಿಸ್ತೇವೆ ಅಂತ. ಅವರ ಮಾತಿನಂತೆ ನಾವು ಪಿಕಪ್ ಗಾಡಿಯನ್ನು ಹತ್ತಿಕೊಂಡು ಹೋಗ್ತೇವೆ. ಹೋಗಿ ಮೆಜೆಸ್ಟಿಕ್ಗೆ ಹೋಗುವಾಗ KA51AA 5616 ಬಸ್ ಅನ್ನು ಅವರು ನಮಗೆ ನಿಗದಿ ಮಾಡ್ತಾರೆ. ಅದರಲ್ಲಿ ನಾವು ಬುಕ್ ಮಾಡಿದಂತ ಸೀಟ್ ನಂಬರ್ಗಳೇ ನಮಗೆ ಇರ್ತದೆ, ಸ್ಲೀಪಿಂಗ್ ಕೋಚ್ ಆಗಿರ್ತದೆ. ನಾನು ಆ ಟ್ರ್ಯಾಕ್ ಐಡಿಯನ್ನು ನೋಡಿ ಹೇಳ್ತೇನೆ, ಇದು ಪುತ್ತೂರು ಸ್ಟಾಪ್ ಇಲ್ಲ, ಇದರಲ್ಲಿ ನೀವು ಪುತ್ತೂರು ಸ್ಟಾಪ್ ಕೊಡ್ತಾ ಇದ್ದೀರಲ್ಲ ಅಂತ. ಖಂಡಿತವಾಗಿಯೂ ಕೊಡ್ತೇವೆ ಮೇಡಮ್ ಅಂತ ಹೇಳ್ತಾರೆ. ಸಂಪೂರ್ಣವಾದ ಮಾಹಿತಿಯೊಂದಿಗೆ ನಾವು ಬಸ್ ಅನ್ನು ಹತ್ತಿರ್ತೇವೆ. ಬಸ್ ಅನ್ನು ಹತ್ತಿ ಉಪ್ಪಿನಂಗಡಿ ಬರ್ತಾ ಇರುವಾಗ ಬಸ್ ಕ್ರಾಸ್ ಆಗ್ತದೆ ಮಾಣಿಯ ಕಡೆಗೆ. ಅವಾಗ ನಾವು ಕೇಳ್ತೇವೆ, ಇದು ಮಾಣಿ ಕಡೆಗೆ ಹೋಗ್ತಾ ಇದೆ, ಪುತ್ತೂರಿಗೆ ಹೋಗುದಿಲ್ವಾ ಅಂತ. ಅವಾಗ ಅವರು ಹೇಳ್ತಾರೆ, ಇಲ್ಲ, ಇದು ಪುತ್ತೂರಿಗೆ ಹೋಗುವಂತಹ ಗಾಡಿ ಅಲ್ಲ, ಅದು ಬೇರೆನೇ ಇದೆ, ಇದು ನೇರವಾಗಿ ದೇರಳಕಟ್ಟೆಗೆ ಹೋಗುವಂತದ್ದು, ನೀವು ಬೀಚ್ ರೋಡ್ ಅಲ್ಲಿ ಇಳಿಬೇಕು, ಇಲ್ಲ ಮಂಗಳೂರಲ್ಲಿ ಇಳಿಬೇಕು ಅಂತ. ಸ್ನೇಹಿತರೆ, ನಾವ್ ಇವಾಗ ಅರ್ಥ ಮಾಡಿಕೊಳ್ಬೇಕು. ಇವಾಗ ನಾನು ನನ್ನ ಮಕ್ಕಳೊಟ್ಟಿಗೆ ಪ್ರಯಾಣ ಮಾಡ್ತಾ ಇದ್ದೆ, ನಾನು ಇನ್ನೊಂದು ಬಸ್ ಅನ್ನು ಚೇಂಜ್ ಮಾಡಿ ಬರ್ತೇನೆ. ಅದೇ ಸ್ಥಾನದಲ್ಲಿ ಯಾರಾದ್ರೂ ವೃದ್ಧರಿದ್ರೆ ಅಥವಾ ಕಾಲೇಜಿಗೆ ಹೋಗಿರುವಂತಹ ಹೆಣ್ಣು ಮಕ್ಕಳಿದ್ರೆ ಏನಾಗ್ತಿತ್ತು? ಇವತ್ತು ಎಷ್ಟೋ ಮಹಿಳೆಯರ ಕಿಡ್ನಾಪ್ ಕೇಸ್ಗಳನ್ನು ನಾವು ನೋಡ್ತಾ ಇದ್ದೇವೆ. ಅಪ್ರಾಪ್ತ ಮಕ್ಕಳು ಇವತ್ತು ಕಾಣೆಯಾಗ್ತಾ ಇರುವಂತದ್ದನ್ನು ಕೇಳ್ತಾ ಇದ್ದೇವೆ. ಇದರ ಹಿಂದೆ ಒಂದು ಜಾಲನೆ ಇರಬಹುದು ಅಂತ ಹೇಳುವಂತದ್ದನ್ನು ನಾವು ಊಹಿಸಿಕೊಳ್ಬೇಕಲ್ಲ. ಇದೇ ದೃಷ್ಟಿಯಿಂದ ಇವತ್ತು ಉಪ್ಪಿನಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನು ಕೂಡ ನಾವು ರಿಜಿಸ್ಟರ್ ಮಾಡಿದ್ದೇವೆ. ಮುಂದೆ ಏನಾಗ್ತದೆ ಹೇಳಿ ನೋಡುವ. ಓನರ್ನ ಕಾಲ್ ಕೂಡ ಬಂತು, ಅವರಿಗೆ ಮಾಹಿತಿಯೇ ಇಲ್ಲ ಇದರ ಬಗ್ಗೆ ಏನಾಗಿದೆ ಅಂತ ಹೇಳಿ. ಮಾಹಿತಿ ಇದ್ರೂ ಇಲ್ಲದ ಹಾಗೆ ಇರಬಹುದು.